ನಮಸ್ಕಾರ ವೀಕ್ಷಕರೇ, ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾಮರಾಜನಗರ ತಾಲೂಕಿನ ಪುಣಜನೂರು ಗೇಟ್ ಬಳಿ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಮಾಡಿರುವುದರಿಂದ ಸಾಲು ಸಾಲು ವಾಹನಗಳ ದಟ್ಟಣೆಯಿಂದ ಬೆಡಗುಳಿ ಹಾಗೂ ಪುಣಜನೂರು ಗ್ರಾಮದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗ್ತಾ ಇದೆ. ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂದು ಗಡಿನಾಡು ಕನ್ನಡಿಗರ ಹಿತರಕ್ಷಣಾ ಹಾಗೂ ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಆರ್ ಸುರೇಶ್ ಹಾಗೂ ಪದಾಧಿಕಾರಿಗಳು ಆಗ್ರಹಿಸಿದರು. ಅಧ್ಯಕ್ಷರು ಆರ್ ಸುರೇಶ್ ಮಾತನಾಡಿ, ಚೆಕ್ ಪೋಸ್ಟ್ನಿಂದ ಬಲಗಡೆ ಪುಣಜನೂರು ಬೆಡಗುಳಿ ಗ್ರಾಮಗಳಿಗೆ ತೆರಳಲು ಹಾಗೂ ಅನಾರೋಗ್ಯ ಸಮಯದಲ್ಲಿ ತುರ್ತಾಗಿ ಹೋಗಲು ಹರಸಾಹಸ ಪಡುವಂತಾಗಿದೆ ಎಂದು ಸಮಸ್ಯೆ ತಿಳಿಸಿದರು. ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣ ಸಮಸ್ಯೆ ಬಗೆಹರಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಿ, ಇಲ್ಲವಾದರೆ ಮುಂದಿನ ದಿನದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಗ್ರಾಮದ ಮುಖಂಡರು ಹಾಗೂ ಸಂಘದ ಪದಾಧಿಕಾರಿಯಾದ ರಂಗಸ್ವಾಮಿ ನಾಯ್ಕರವರು ಮಾತನಾಡಿ, ತಮಿಳು ಸರ್ಕಾರದ ಆದೇಶದಂತೆ ಸಂಜೆ 6 ಗಂಟೆ ನಂತರ ಭಾರಿ ವಾಹನಗಳು, ರಾತ್ರಿ 9 ಗಂಟೆ ನಂತರ ಲಘು ವಾಹನಗಳನ್ನು ನಿಷೇಧ ಮಾಡಿದೆ. ಹಾಗಾಗಿ ಆ ಸಮಯದ ನಂತರ ವಾಹನ ತಂಗೋದ್ರಿಂದ ಸಾಲುಗಟ್ಟಿ ನಿಲ್ಲುವ ವಾಹನಗಳಿಂದ ಗ್ರಾಮಗಳಿಗೆ ತೆರಳಲು ಭಾರಿ ತೊಂದರೆಯಾಗ್ತಾ ಇದೆ. ಹಾಗೆಯೇ ವಾಹನ ಚಾಲಕರು ಹಾಗೂ ಕ್ಲೀನರ್ಗಳು ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನಿವಾಸಿಗಳಿಗೆ ಅನಾರೋಗ್ಯ ಉಂಟಾಗ್ತಾ ಇದೆ. ಕರ್ನಾಟಕ ಗಡಿ ಪುಣಜನೂರು ಗೇಟ್ನಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುವ ಕಾರಪಾಳ್ಯ ಬಳಿ ಚೆಕ್ ಪೋಸ್ಟ್ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸಂಘದ ಉಪಾಧ್ಯಕ್ಷರು, ಜಾಕೀರ್, ಪದಾಧಿಕಾರಿಗಳು ಆದ ಮಹೇಶ್, ಶಿವರಾಜ್, ಹರೀಶ್ ನಾಯಕ್, ಗುಂಡಮಣಿ, ಮಹೇಶ್, ಹಸನ್, ಸೈಯದ್ ಸಾದಿಕ್ ಮತ್ತಿತರರು ಹಾಜರಿದ್ದರು. ಪುನೀತ್ ಹೊನ್ನೂರು. ಎಲ್ಲ ಸ್ವಂತ ಗಾಡಿ ಮುಂದಕ್ಕೆ ಹೊಂಟದೆ ಮಗ ಮುಂದಕ್ಕೆ ನಿಲ್ಸ್ಕೊಂಡು ಹೋಗಿ ಸೈಡ್ಗೆ ಅಂದೆಲ್ಲ ಹೊಂಟೋಯ್ತು. ಸೈಡ್ಗೆ ಹೋಗಿ ನಿಂತ್ಕೊಂಡು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕುಣಿಜೂರಿಂದ ಇಲ್ಲಿ ಟೋಲ್ ಸಮಸ್ಯೆ ತುಂಬ ಇದೆ. ಈ ಟೋಲು ಹೊಡಿತಾ ಇರೋದು ಸರ್ಕಾರ ಆರ್ಡರ್ ಮಾಡೋದು. ಫಾರೆಸ್ಟು ಇದನ್ನು ಬಾರ್ಡಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಅವರು ಬಿಟ್ಟು ಕುಣಿಜೂರು ಊರೊಳಗಡೆ ಮಾಡ್ತಾ ಇದ್ದಾರೆ ಟೋಲು. ಈ ಟೋಲನ್ನು ಕಾರಪಾಳ್ಯ ಬಾರ್ಡ್ಗೆ ಚೇಂಜ್ ಮಾಡಬೇಕು. ಮತ್ತು ನಮಗೆ ಇಲ್ಲಿ ಊರೊಳಗಡೆಯಿಂದ ಮತ್ತು ತುರ್ತು ಸಮಸ್ಯೆಗೆ ತುಂಬ ತೊಂದರೆ ಆಗ್ತಾ ಇದೆ. ಗರ್ಭಿಣಿಯರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಯಾವ ಗಾಡಿನೂ ಹೋಗೋಕ್ಕಾಗಲ್ಲ. ಯಾಕಂದರೆ ನಡು ರಸ್ತೆಯಲ್ಲೇ ನಿಂತ್ಕೊತಾ ಇದ್ದಾರೆ. ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ. ಮತ್ತು ಮಕ್ಕಳಿಗೆ ಯಾರೋ ಚಿಕ್ಕ ಪುಟ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂದರೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಬೆಳಗ್ಗೆವರೆಗೆ ಕಾದು ಹೋಗ್ಬೇಕು. ಹಾರ್ಟ್ ಪೇಷೆಂಟ್ಗಳು ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ. ಇದರಿಂದ ಈ ಸ್ಟಾಪ್ ಇಲ್ಲಿ 6 ಗಂಟೆಯಿಂದ ಬೆಳಗ್ಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಸ್ಟಾಪ್ ಮಾಡ್ತಕ್ಕಂಥ ಗಾಡಿಗಳನ್ನು ಸೂರ್ಣವತ್ತಿಗೆ ಚೇಂಜ್ ಮಾಡಬೇಕು. ಇದನ್ನು ನಾವು ಫಾರೆಸ್ಟ್ ಇಲಾಖೆಗೆ DF ಕೊಟ್ಟಿದ್ದೀವಿ, ಮತ್ತು ರೇಂಜರ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೂ ಮನವಿ ಮಾಡಿದ್ದೀವಿ. ಅವರೇನು ಆಲ್ರೆಡಿ ಇದು ಮನವಿ ಕೊಟ್ಟಿರೋಂಥ ಒಂದು ಡಾಕ್ಯುಮೆಂಟ್ಸ್ ಪತ್ರ. ಇದರಿಂದ ದಯವಿಟ್ಟು ಏನೇ ಅನಾಹುತ ಆದರೂ ಇದಕ್ಕೆ ಕಾರಣ ಫಾರೆಸ್ಟ್ ಸಿಬ್ಬಂದಿಗಳೇ ಇಂಥ ಹೊಣೆ ಆಗ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಉಗ್ರವಾದ ಹೋರಾಟ ಮಾಡೋದಂತೂ ನಿಜ. ನಾಯಕ, ಮಾಹಿತಿ ಹಕ್ಕು ಕಾರ್ಯಕರ್ತ, ಕುಣಿಜನೂರು ಗಡಿ ಭಾಗದಲ್ಲಿ ಈ ಅರಣ್ಯ ಇಲಾಖೆಯವರು ಭಾಳ ತೊಂದರೆ ಕೊಟ್ಟು ಮಾಡ್ತಾ ಇದ್ದಾರೆ. ಸುಮಾರು ದಿನಗಳಿಂದ ನಮ್ಮ 3-8 ಆಂಬುಲೆನ್ಸ್ಗೆ ಬೇಡುಗುಳಿ, ಹೊನ್ನಮೆಟ್ಟಿ ಇದೆಲ್ಲ ಬರ್ಬೇಕಾರೆ ನಮ್ಮ 30 ಕಿಲೋಮೀಟ್ರು ನಾವು ಇಲ್ಲಿಯೋ ಆಸ್ಪತ್ರೆಗೆ ಸೀರಿಯಸ್ಸು ವಾಂಟಿಯರ್ ಆಗ್ಬೋದು, ಪೇಷೆಂಟ್ ಆಗ್ಬೋದು. ಅದು ಬಿಟ್ಟರೆ ಅತ್ತಿಂದ ತಮಿಳುನಾಡಿಗೆ ತಾಳ್ವಾಡಿಯಿಂದ ಸತ್ಯಮಾರ್ಗ ಹೋಗೋ ರೋಡಲ್ಲಿ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಜಾಮ್ ಆಗಿಬಿಡುತ್ತೆ. ಮೊದಲು ಒಂದು 3 ತಿಂಗಳಲ್ಲಿ ಒಬ್ಬ ಮರಣ ಹೊಂದೋಗಿದ್ದಾನೆ ಅಲ್ಲಿ ತಮಿಳುನಾಡಿಗೆ ಹೋಗೋವಾಗ. ಆ ಟೈಮಲ್ಲಿ ನಾವು ಎಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವತ್ತಿನ ದಿವಸ ಮಧ್ಯರಾತ್ರಿಯಲ್ಲಿ ಇಲ್ಲೇ ಒಂದು ಹೆಣ ಆಗಿದೆ. ಅದರಿಂದ ಇದು ಗಡಿ ಭಾಗಕ್ಕೆ ಹೋಗಬೇಕು ಅಂತೇಳಿ ನಾವು DCಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ಇವ್ರಿಗೆ ಕೊಟ್ಟಿದ್ದೀವಿ, ರೇಂಜ್ ಆಫೀಸರ್ಗೆ, DF ಕೊಟ್ಟಿದ್ದೀವಿ. ಇವ್ರಿಗೆಲ್ಲ ಮನವಿ ಕೊಟ್ಟಿದ್ರು ಕೂಡ ನಮ್ಮ ಹಾಕೋನ ಅರ್ಜಿಗಳನ್ನ ಕುಸುಕೊಪ್ಪೆಯಲ್ಲಿ ಇಟ್ಟು ನಮ್ಮನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಚೆಂದಾಗಿ ನಮ್ಮ ನಡವಳಿಕೆಯನ್ನು ಇಟ್ಕೊಂಡಿದ್ದಾರೆ. ನಾವು ಅವ್ರಿಗೆ ಸಂಬಳ ಕೊಡ್ತೀವಿ. ಇಲ್ಲ ಅಂದರೆ ಮುಂದಿನ ಹೋರಾಟ ಇನ್ನೂ ಭಾಗ ಇಲ್ಲಿ ಗಡಿ ಭಾಗದಲ್ಲಿ ಇವರಿಗೆ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದೀವಿ. ಮುಂದಿನ ಎಚ್ಚರಿಕೆಯನ್ನು ನಮ್ಮ ಗಡಿ ಭಾಗದಲ್ಲಿ ಕೊಡ್ತಾ ಇದ್ದರೆ ಮುಂದಿನ ಹೋರಾಟ ವರ್ಷವಾದಲ್ಲಿ ನಾವು ಸರಿಗೊಳಿಸಲ್ಲ. ಇಲ್ಲಿ ಗಡಿ ಭಾಗದಲ್ಲಿ ಯಾವುದೇ ಕಾರಣ
ಇವ್ರ ಬಾರ್ಡರ್ ಹೋಗಿ ಚೆಕ್ ಪೋಸ್ಟ್ ಅಲ್ಲಿ ವಸೂಲು ಮಾಡಲಿ. ತಮಿಳುನಾಡು ರಾಜ್ಯದವರು ಮಾಡಿದಕ್ಕೆ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕರ್ನಾಟಕ ಗಡಿಯ ಭಾಗದವ್ರಿಗೆ ಹಿಂಸೆ ಕೊಡ್ತಾ ಇರೋದು. ಇದು ತಮಿಳುನಾಡಿನವ್ರು ಕೊಟ್ಟರೆ ನಮಗೆ ಏನು ಸಂಬಂಧ ಇಲ್ಲ. ತಮಿಳುನಾಡು ಬಾರ್ಡ್ರಲ್ಲಿ ಜಾಗ ಐತೆ ನಿಲ್ಲಿಸ್ಕೊಳ್ಳಿ. ಲೊಕೇಶನ್